ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಕರಿಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಿಗೆ ಏನು ರುಚಿನೇ ಸಿಗ್ತಾ ಇಲ್ಲ. ಈ ಜ್ವರ ಬಂದಾಗ, ಹುಷಾರಿಲ್ದಾಗ ಆಗುತ್ತಲ್ಲ, ಅಂಥ ಟೈಮಲ್ಲಿ ನೀವು ಈ ರೀತಿ ಕರಿಮೀನು ಸಾಂಬಾರು ಮಾಡ್ಕೊಂಡು ತಿಂದು ನೋಡಿ, ಬಾಯಿ ಚಪ್ಪರಿಸ್ಕೊಂಡು ತಿಂತೀರ. ಅಷ್ಟು ಚೆನ್ನಾಗಾಗುತ್ತೆ ಕರಿಮೀನು ಸಾಂಬಾರು. ಹಾಗೆ ಅಷ್ಟೇ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ನೋಡ್ಕೊಂಬರೋಣ. ಮಸಾಲೆ ರೆಡಿ ಮಾಡ್ಕೊಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ, ಅದು ಮತ್ತು ಅದರ ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿ ಒಂದು 2ರಿಂದ 3 ಸ್ಪೂನಷ್ಟು ಸಾಂಬಾರು ಪುಡಿ, ಅಂದರೆ ನಿಮ್ಮ ಮನೆಗೆ ಎಷ್ಟು ಜನ ಇರ್ತೀರೋ ನೋಡ್ಕೊಂಡು ಆ ರೀತಿ ಕ್ವಾಂಟಿಟಿಗೆ ಹಾಕ್ಕೊಬೇಕಾಗತ್ತೆ. ನಾನು ಇಲ್ಲೊಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದೊಂದು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇವಾಗ ಮಸಾಲೆ ರುಬ್ಬಿದ್ದು ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಮತ್ತಿಲ್ಲಿ ನಾನು ಇವತ್ತು ಮಾಡ್ತಾ ಇರೋವಂಥದ್ದು ಕರಿಮೀನು ಸಾಂಬಾರು ಅಂತ ಹೇಳಿದೆ. ಕರಿಮೀನು ಹುಳಿ ಅಂತ ಹೇಳ್ತೀವಿ ನಮ್ಮ ಕಡೆ. ಇದನ್ನು ಕಡಲೆ ಕಾಳಲ್ಲಾದರೂ ಸರಿ, ಅವರೆಕಾಳಲ್ಲಾದರೂ ಸರಿ ಮಾಡ್ಕೊಬೋದು. ಅವರೆಕಾಳಲ್ಲಿ ಮಾಡಿಕೊಂಡ್ರೆ ಅವರೆಕಾಳನ್ನ ಹುರಿದ್ಬಿಟ್ಟು ಮಾಡ್ಕೊಬೇಕಾಗುತ್ತೆ. ಆದರೆ ನಾನು ಇಲ್ಲಿ ಕಡಲೆ ಕಾಳಲ್ಲಿ ಮಾಡ್ಕೊತಾ ಇರೋದ್ರಿಂದ ನೈಟೇ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ. ಒಂದು 5 to 6 ಅವರ್ಸು ನೆನೆಸ್ಬೇಕಾಗತ್ತೆ ಕಡಲೆಕಾಳನ್ನ. ಹಾಗೆ ಅದಕ್ಕೆ ಕಡಲೆಕಾಳಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಗ್ಲಾಸ್ ನೀರು ಹಾಕಿ, ಕಡಲೆಕಾಳನ್ನ ಒಂದು 2ರಿಂದ 3 ಪ್ರೆಷರು ಹಾಕಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇದು ಪ್ರೆಷರು ಆಗೋ ಅಷ್ಟೊತ್ತಿಗೆ ಮತ್ತೆ ಇಲ್ಲಿ ನಾವು ಆಲ್ರೆಡಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಮತ್ತೊಂದು ಪಾತ್ರೆಗೆ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಇದೆಲ್ಲದನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಾಂಬಾರು ಕೂಡ ಬೇಗ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರಿ ಅಂತಂದ್ಬಿಟ್ಟು. ಅವಾಗ ಏನಾಗುತ್ತೆ, ಸಾಂಬಾರು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಇದು ಬೇಗ ಕೂಡ ನಮಗೆ ಸಾಂಬಾರು ಆಗುತ್ತೆ. ತುಂಬ ಲೇಟ್ ಆಯಿತು ಅಂತ ಅನ್ನೋ ಹಾಗಿಲ್ಲ, ರುಚಿ ಕೂಡ ಹೆಚ್ಚಿಸುತ್ತೆ. ಇವಾಗ ಈ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಆಲೂಗಡ್ಡೆ, ಬದನೆಕಾಯಿ ಕೂಡ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಬಾಡೋವರೆಗೂ, ಅಂದರೆ ಆಲೂಗಡ್ಡೆ ಬದನೆಕಾಯಿ ಆದಷ್ಟು ಎಣ್ಣೆನಲ್ಲೇ ಸ್ವಲ್ಪ ಬಾಡೋವರೆಗೂ ಏನು ಮಾಡಬೇಕಾಗುತ್ತೆ, ಬೇಯಿಸ್ಕೊಬೇಕಾಗತ್ತೆ. ನೀರೆಲ್ಲ ಆಲ್ಮೋಸ್ಟ್ ಇಂಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಬೋಗುತ್ತೆ. ಹಾಗೆ ಇದು ಒಗ್ಗರಣೆಗೆ ಸ್ವಲ್ಪ ಇಂಗು ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಒಂದು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಆದಷ್ಟು ನೀರೆಲ್ಲ ಇಂಗೋವರೆಗೂ ಒಂದು 7ರಿಂದ 8 ನಿಮಿಷ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಇವಾಗ ನೋಡಿ ಆಗಿದೆ, ನಿಮಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ. ಈ ರೀತಿ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಅನ್ನಿಸ್ದಾಗ ನಾವು ಆಲ್ರೆಡಿ ರುಬ್ಬಿರೋ ಅಂತಹ ಮಸಾಲೆ ಹಾಕ್ಕೊಂಡು, ಹಾಗೆ ಮಿಕ್ಸಿ ಜಾರ್ ತೊಳೆದಿರೋ ಅಂತಹ ನೀರು ಹಾಕ್ಕೊಂಡು, ನಾನು ಹೇಳಿದೆ ನಿಮಗೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರಿ ಅಂತ ಹೇಳಿಬಿಟ್ಟು, ಆ ಬಿಸಿನೀರನ್ನ ಹಾಕ್ಕೊಂಬಿಟ್ಟು ಮತ್ತು ಕಡಲೆಕಾಳು ಕೂಡ ನಾವು ಇಷ್ಟೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಕಡಲೆಕಾಳು ಕೂಡ 2 ಪ್ರೆಷರು ಆಗಿದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಒಂದು 10 ನಿಮಿಷ ಕಾಲ ಹೊಂದ್ಕೊಳೋವರೆಗೂ ಉಪ್ಪು, ಖಾರ, ಆಲೂಗಡ್ಡೆ, ಬದನೆಕಾಯಿಗೆ, ಹಾಗೆ ಮತ್ತು ಕಡಲೆಕಾಳಿಗೆ ಎಲ್ಲದಕ್ಕೂ ಹೊಂದ್ಕೊಬೇಕು. ಸಾರು ಕೂಡ ಬೇಯಬೇಕು. ಆಲ್ಮೋಸ್ಟ್ ಒಂದು 70ರಿಂದ 80% ಸಾರೆಲ್ಲ ಬೆಂದಿರಬೇಕು. ಇಷ್ಟಕ್ಕೆ ಬೆಂದಾಗ ನಾವು ನೆಕ್ಸ್ಟು ಕರಿಮೀನು ಹೇಗೆ ಹಾಕ್ಕೊಳೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಕರಿಮೀನು ಬೇಡ ಅಂತಂದರೆ ಹೀಗೆ ಕೂಡ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೇಗಿರುತ್ತೆ ಅಂತಂದರೆ ಒಂದು ಅದ್ಭುತವಾಗಿ ರುಚಿನೇ ಇರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಮೀನು ಹುಳಿ ಥರ ಸಾಂಬಾರು ಆಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಟೊಮೆಟೊ ಹಾಕಿದ್ದೀವಿ ಮತ್ತು ಹುಣಸೆಹಣ್ಣು ಹಾಕಿದ್ದೀವಿ, ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಸಾಂಬಾರು ಮಾತ್ರ ಕಡಲೆಕಾಳು ಹುಳಿ ಅಂತ ಹೇಳ್ತೀವಿ ನಮ್ಮ ಕಡೆ. ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಸಾಂಬಾರು ಬೇಯ್ತಾ ಇದೆ. ಈ ಸಾಂಬಾರನ್ನ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಗುರುವಾರ ನಾವು ತಿನ್ನೋದಿಲ್ಲ, ಇದು ನಾನು ಬುಧವಾರ ಮಾಡಿದ್ದು. ಹಾಗಾಗಿ ಸ್ವಲ್ಪ ಸಾಂಬಾರು ಎತ್ತಿಟ್ಕೊಂಡು ಒಂದು ಸ್ವಲ್ಪ ಸಾಂಬಾರಿಗೆ ಮಾತ್ರ ನಾನಿಲ್ಲಿ ಕರಿಮೀನನ್ನ ಹಾಕ್ತಾಯಿದ್ದೀನಿ. ನೋಡಿ, ಕರಿಮೀನನ್ನ ಈ ತೊಗೊಂಬಂದ್ಬಿಟ್ಟು ಈ ತಲೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ನೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆ ತಲೆ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಆ ಮೇಲ್ಗಡೆ ತಲೆ ಎಲ್ಲ
ತೆಗೆದ್ಬಿಟ್ಟು ಬರೀ ಇದಿಷ್ಟು ಮಾತ್ರ. ಇದು ಹೇಗಿರುತ್ತೆ ಅಂದರೆ ಲೈಕ್ ಸಿಲ್ವರ್ ಫಿಶ್ ಥರ ಇರುತ್ತೆ. ನೀವು ಸಿಲ್ವರ್ ಫಿಶ್ಶು ರವಾ ಫ್ರೈನ ತಿಂದಿರ್ತೀರ, ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಈ ಮೀನನ್ನ ಬಾಣಲಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಆಗೋವರೆಗೂ ನಾವಿಲ್ಲಿ ಹುರ್ಕೊಬೇಕಾಗತ್ತೆ. ಇದು ಉರಿತಾ ಈ ವಾಸನೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಒಂದು ಫ್ಲೇವರ್ ಅಂತಲೇ ಹೇಳ್ಬೋದು. ತುಂಬಾ ಒಂಥರ ಸ್ಮೆಲ್ ಬರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಆದರೆ ಮಾಡಿದ್ಮೇಲೆ ಮಾತ್ರ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ, ಹುರಿಯುವಾಗ ಮಾತ್ರ ಇಷ್ಟ ಆಗೋಲ್ಲ, ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ. ಮೀನೇ ಹಾಗೆ ಅಲ್ವಾ, ಮೀನು ಸಾರು ಮಾಡಿದಾಗಲೂ ಅಷ್ಟೇ ಮನೇಲೆಲ್ಲ ಸ್ಮೆಲ್ ಬರುತ್ತೆ, ಫ್ರೈ ಮಾಡಿದಾಗಲೂ ಅಷ್ಟೇ ಸ್ಮೆಲ್ ಬರುತ್ತೆ, ಯಾವುದೇ ಪಾತ್ರೆ ಆದ್ರೂ ಸ್ಮೆಲ್ ಬರುತ್ತೆ. ಬಟ್ ಆ ಥರ ಪಾತ್ರೆಗಳೆಲ್ಲ ಸ್ಮೆಲ್ ಬರೋದಿಲ್ಲ, ಉರಿವಾಗ ಮಾತ್ರ ತುಂಬಾ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರಿದಾದ್ಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ಕೈಯಲ್ಲೇ ಇಸ್ಕಿ ಅದು ತೊಳಿಬೇಕಾಗುತ್ತೆ. ನೆನೆಯೋಕೆ ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ತೊಳಿರಿ. ಯಾಕಂದರೆ ಅದರೊಳಗಡೆ ಸಣ್ಣ ಮರಳುಗಳು ಇದೆಲ್ಲ ನದಿನಲ್ಲಿ ಸಿಗೋದು, ಸಮುದ್ರದಲ್ಲಿ ಸಿಗೋದ್ರಿಂದ ಒಣಗಿಸಿರ್ತಾರಲ್ವ, ಹಾಗಾಗಿ ಮಣ್ಣೆಲ್ಲ ಅದರಲ್ಲೇ ಇರುತ್ತೆ. ಆದಷ್ಟು ಒಂದು 3-4 ಸಲ ನೀರು ಹಾಕಿ ತೊಳೆದು ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು. ಇದು ವಾಶ್ ಆದಮೇಲೆ ಇವಾಗ ಸಾಂಬಾರು ನೋಡಿ, ಇಲ್ಲಿ ನಾನು ಆಲ್ರೆಡಿ ಸಾಂಬಾರು ಕುದೀತಾ ಇರೋದು ತೋರಿಸಿದ್ದೆ, ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನು ಹೇಳ್ದಂಗೆ ಸಪ್ರೇಟಾಗಿ ಒಂದು 70-80% ಸಾಂಬಾರು ಬೆಂದರೆ ಸಾಕಾಗುತ್ತೆ. ಅದನ್ನು ಪಕ್ಕದಲ್ಲಿ ಮತ್ತೆ ನಾನೊಂದು ಪಾತ್ರೆಗೆ ಒಂದು ಸ್ವಲ್ಪ ಸಾಂಬಾರು ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೆ ಮಾತ್ರ ಕರ್ಮೀನು ಹಾಕ್ತಾಯಿದ್ದೀನಿ, ಎಲ್ಲದಕ್ಕೂ ಕರ್ಮೀನು ಹಾಕ್ತಾಯಿಲ್ಲ ನೋಡಿ. ಈ ರೀತಿ ನಾನು ಸಾಂಬಾರನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹೇಳಿದೆ, ಇದು ಇನ್ನೂ ಸ್ವಲ್ಪ ಸಾಂಬಾರು ಬೇಯಬೇಕು, ಆಲೂಗಡ್ಡೆನೂ ಬೇಯಬೇಕು, ಬದನೆಕಾಯಿನೂ ಬೇಯಬೇಕು, ಸಾಂಬಾರು ಕೂಡ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳಿದೆ. ಆ ಥರ ಬೇಯ್ತಾ ಇರೋವಂತಹ ಸಾಂಬಾರಿಗೆ ಇಲ್ಲಿ ಕರ್ಮೀನು ಹಾಕ್ಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬಿಟ್ರೆ ಒಂದು ಅದ್ಭುತವಾಗಿರೋ ಅಂತಹ ಟೇಸ್ಟಿಯಾಗಿರೋ ಅಂತಹ ಕರ್ಮೀನು ಹುಳಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜ ಹೇಳ್ತೀನಿ, ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತಂತಂದರೆ ಮೀನು ತಿಂದೇ ಇರೋರು ಕೂಡ ತಿಂತೀರ, ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ನಮ್ಮ ಹಸ್ಬೆಂಡ್ ಕೂಡ ಕರ್ಮೀನು ಹುಳಿ ತಿಂತಾ ಇರಲಿಲ್ಲ, ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಟೇಸ್ಟ್ ಮಾಡಿ ನೋಡಿ, ಒಂದೇ ಒಂದು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಮತ್ತೆ ತಿಂದರು. ಅಷ್ಟು ಚೆನ್ನಾಗಾಗಿತ್ತು ಇವತ್ತಿನ ಕರ್ಮೀನು ಹುಳಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.